ಹರಿ ಓಂ, ಎಲ್ರಿಗೂ ನಮಸ್ತೆ. ಇವತ್ತಿನ ಸ್ಪೆಷಲ್ ನುಗ್ಗೆ ಪಕೋಡ, ನುಗ್ಗೆ ಸೊಪ್ಪಿನ ಪಕೋಡ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತೋರಿಸ್ತೇನೆ. ಇವತ್ತು ಮಕ್ಕಳು ಏನಾರು ಮಾಡಿ ಕೊಡಮ್ಮ ಅಂತ ಕೇಳಿದ್ರು, ಅದಕ್ಕೆ ಇದನ್ನ ನುಗ್ಗೆ ಸೊಪ್ಪಿನ ಪಕೋಡ ಮಾಡಿದ್ದೇನೆ. ತುಂಬಾ ಟೇಸ್ಟಿಯಾಗಿತ್ತು. ನುಗ್ಗೆ ಸೊಪ್ಪಿನ ಪಕೋಡವನ್ನು ಎಷ್ಟು ಜನ ತಿಂದಿದ್ದೀರಾ ಅಂತ ಗೊತ್ತಿಲ್ಲ, ಮಾತ್ರ ಒಮ್ಮೆ ತಿಂದು ನೋಡಿದ್ರೆ ಅಂತೂ ಟೇಸ್ಟಿಯಾಗಿರ್ತದೆ. ಯಾಕಂದ್ರೆ ಕೆಲಸ ಕೂಡ ಸುಲಭ, ಇದನ್ನ ಕಟ್ಟಿಂಗ್ ಮಾಡುವಂಥದ್ದು ಏನಿಲ್ಲ. ನಮ್ಮ ಅಕ್ಕಪಕ್ಕದಲ್ಲೇ ನುಗ್ಗೆ ಸೊಪ್ಪಿನ ಗಿಡ ಇದ್ರೆ ನುಗ್ಗೆ ಸೊಪ್ಪು ತರುವಂಥದ್ದು, ಇದನ್ನ ಪಕೋಡವನ್ನು ಮಾಡುವಂಥದ್ದು ತುಂಬ ಸುಲಭವಾಗಿ ಕೂಡ ಇದನ್ನು ಮಾಡ್ಬೋದು. ಬನ್ನಿ, ಈ ಸುಲಭವಾದ ಹಾಗೂ ಆರೋಗ್ಯಕರ ಟೇಸ್ಟಿಯಾದಂತಹ ಈ ಪಕೋಡನ ಯಾವ ರೀತಿ ಮಾಡೋದು ಅಂತ ಬನ್ನಿ ನೋಡೋಣ. ನೋಡಿ, ನಾನಿವತ್ತೊಂದು ಹೊಸ ರುಚಿ ಮಾಡಿದ್ದೇನೆ. ಮಕ್ಕಳಿಗಂತೂ ತುಂಬ ಇಷ್ಟ ಆಗಿದೆ, ತಿನ್ಲಿಕ್ಕಂತೂ ಕರು ಕುರು ಅಂತೇಳಿ ಏನು ಟೇಸ್ಟ್ ಅಂತ ಹೇಳಿದ್ರೆ ಚೆನ್ನಾಗಿದೆಯಾ? ಇನ್ನೊಂದು ಬೇಕಾ? ಅಲ್ಲ ಸಾಕಾ? ಬೇಕಾ? ಚೆನ್ನಾಗಿದೆ ನೋಡಿ. ನೋಡಿ, ಕರ್ರಂ ಕುರುಮ್ ಅಂತ ಕೇಳ್ತದೆ ನೋಡಿ. ಹತ್ರ ಹೋಗಿ ಅವರಿಗೆ ಶಬ್ದ ತೋರಿಸಿ, ತಿಂದು ತಿಂದು ಇಂದು ಶಬ್ದ ಮಾಡಿ ಅದನ್ನು ಅಗಿವಾಗ ಶಬ್ದ ಅದು ಹೇಗೆ ಬರ್ತದೆ ಅಂತ ತೋರಿಸಿ ನೋಡಿ. ನಿಮಗೆ ತಿನ್ನುವ ವಿಧಾನ ಹೇಳ್ತೇನೆ. ಅಷ್ಟು ಚೆನ್ನಾಗಿದೆ ಆಯ್ತಾ, ತುಂಬಾ ಚೆನ್ನಾಗಿದೆ. ಇವರು ತಿನ್ನುವಾಗ ನನಗೆ ಅರ್ಥ ಆಗ್ತದೆ, ನಾನು ತಿಂತೇನೆ. ನೋಡಿ, ಇದು ಹೇಗಿದೆ ಅಂತ ಹೇಳಿದ್ರೆ, ಎಲೆ ಉಂಟಲ್ಲ ನೋಡಿ, ಎಲೆಗೆ ಸರಿಯಾಗಿ ಹಿಟ್ಟು ನಿಜವಾಗ್ಲೂ ತುಂಬಾ ಟೇಸ್ಟ್ ಆಗ್ತದೆ. ಮಕ್ಕಳು ಕೇಳಿ ಕೇಳಿ ತಿಂತಾರೆ. ಈ ತರ ಮಾಡಿ ಕೊಡಿ. ನುಗ್ಗೆ ಸೊಪ್ಪಿದು, ನುಗ್ಗೆ ಸೊಪ್ಪಿಲ್ಲದ್ರೆ ಮಕ್ಕಳು ತಿನ್ನು ಸ್ವಲ್ಪ ಕಡಿಮೆ, ಅದಕ್ಕೋಸ್ಕರ ಟೇಸ್ಟ್ ಆಗಿದೆ, ತುಂಬಾ ಟೇಸ್ಟ್ ಆಗಿದೆ. ಅಮ್ಮ ಎಂತಾದ್ರೂ ತಿಂಡಿ ಮಾಡ್ತೀರಾ? ತಿಂಡಿ ಎಲ್ಲ ಮಕ್ಕಳಿಗೆ ಉಂಟು, ನೀವು ತಿಂಡಿ ಮಾಡಿ. ನನಗೆ ಎಂತ ತಿಂಡಿ ಮಾಡುದು? ಎಂತಾದ್ರೂ ಗರಂ ತಿಂಡಿ ನಂಗೆ ತಿನ್ಬೇಕು ಅಂತ ಆಸೆ. ಬೂಂದಿ ಅದೆಲ್ಲ ಮಾಡಿ ಸಾಕಾಗಿದೆ ಅಂತ. ಬೂಂದಿ ಅಲ್ವಾ, ನಂಗೆ ಎಂತಾದ್ರೂ ಈಗ ಮಾಡಿಕೊಡಿ. ಸರಿ, ನೀನೆಂತ ರೆಡಿ ಮಾಡು. ಎಂತ ಹುಡಿ ಉಂಟದ ನಾನು ತೆಗೆದು ರೆಡಿ ಮಾಡು. ನಾನು ಮಾಡಬೇಕು. ನಂಗೆ ಇಷ್ಟ ಆಗೋದು ತಿಂಡಿ ಮಾಡಬೇಕು. ಇಷ್ಟ ಆಗುತ್ತದಲ್ಲ, ನಾನು ಮಾಡಿದ್ದೀನಿ, ನೀನು ಇಷ್ಟ ಆಗಬೇಕಷ್ಟೇ. ಸರಿ, ನಿನಗೆ ಎಂತ ಬೇಕಾ ತಿಂಡಿ? ಕರಂ ಕುರುಮಿಂದ. ಕರಂ ಕುರುಮಿಂದ ನೋಡಿ, ಮಕ್ಕಳು ತಿಂಡಿ ಮಾಡಬೇಕು ಅಂತ ಹೇಳಿದ್ರು. ತಿಂಡಿ ಮಾಡಲಿಕ್ಕೆ ಅಂದರೆ ಈ ಥರದ ನುಗ್ಗೆ ಸೊಪ್ಪಿತ್ತು ಈಗ ತಂದಿಟ್ಟಂಥದ್ದು. ಇದರಲ್ಲೇನಾದ್ರು ತಿಂಡಿ ಮಾಡಿ ಕೊಡುವ ಅಂತ ಇದ್ದೇನೆ. ಇಲ್ಲದ್ರೆ ನುಗ್ಗೆ ಸೊಪ್ಪಿನ ಪಲ್ಯ ಎಲ್ಲ ಮಾಡಿದರೆ ತಿನ್ಲಿಕ್ಕೆ ಆಗೋದಿಲ್ಲ, ಅದಕ್ಕೋಸ್ಕರ ಇದ್ರದ್ದೇ ಏನಾದ್ರು ತಿಂಡಿ ಮಾಡಿದರೆ ತಿಂತಾರಲ್ವಾ, ಅದಕ್ಕೆ ಇದರದ್ದೇ ತಿಂಡಿ ಮಾಡುವ ಅಂತ ಇದ್ದೇನೆ. ನುಗ್ಗೆ ಸೊಪ್ಪು ಆರೋಗ್ಯಕ್ಕೂ ಒಳ್ಳೇದಲ್ವಾ, ಅದಕ್ಕೋಸ್ಕರ ಬನ್ನಿ ನುಗ್ಗೆ ಸೊಪ್ಪಿಂದ ಯಾವ ರೀತಿ ಕರುಕುರು ತಿಂಡಿ ಮಾಡ್ಬೋದು, ಹಾಗೆ ಎಲ್ರಿಗೂ ಇಷ್ಟ ಆಗುವಂಥ ತಿಂಡಿ ಯಾವ ರೀತಿ ಮಾಡ್ಬೋದು ಅಂತ ನೋಡೋಣ. ಬನ್ನಿ, ಹಾಗಾದರೆ ನಾವು ನುಗ್ಗೆ ಸೊಪ್ಪಿಂದ ತಿಂಡಿ ಮಾಡುವ. ಮೊದಲಿಗೆ ನಾನಿಲ್ಲಿ ನುಗ್ಗೆ ಸೊಪ್ಪನ್ನೆಲ್ಲ ಕ್ಲೀನ್ ಮಾಡಿ ಇಟ್ಕೊಳ್ತಾ ಇದ್ದೇನೆ. ನೋಡಿ, ನಮ್ಮ ಸುತ್ತಮುತ್ತ ಸಿಗುವಂತಹ ಈ ಒಂದು ಮಹತ್ವವಾದ ಆಹಾರವನ್ನು, ಸೊಪ್ಪನ್ನು ಯಾರು ಅಷ್ಟು ಕ್ಯಾರೆ ಮಾಡೋದಿಲ್ಲ. ನಿಜವಾಗ್ಲೂ ಈ ಒಂದು ನುಗ್ಗೆ ಸೊಪ್ಪಿಂದ ನಮಗೆ ತುಂಬ ಬಗೆಯ ತಿಂಡಿಗಳನ್ನೆಲ್ಲ ಮಾಡ್ಕೊಳ್ಬೋದು. ನೋಡಿ, ಈ ನುಗ್ಗೆ ಸೊಪ್ಪಲ್ಲಿ ಇರುವಂತಹ ಬೆನಿಫಿಟ್ಸ್ಗಳನ್ನ ಹೇಳಲಿಕ್ಕೆ ಹೋದರೆ ಒಂದು ದಿನ ಸಾಕಾಗಲಿಕ್ಕಿಲ್ಲ. ನೋಡಿ, ಇದು ನಮಗೆ ಸುಲಭವಾಗಿ ಸಿಗುವಂತಹ ಸೊಪ್ಪು. ಇದನ್ನ ನಾವು ನಿಜವಾಗ್ಲೂ ಆಹಾರದಲ್ಲಿ ವಾರಕ್ಕೊಮ್ಮೆ ಆದರೂ ಬಳಸ್ಕೊಳ್ಬೇಕು. ನೋಡಿ, ಈ ನುಗ್ಗೆ ಸೊಪ್ಪನ್ನ ಈ ಥರ ಕ್ಲೀನ್ ಮಾಡ್ಕೊಳ್ತಾ ಇದ್ದೇನೆ. ಅಂದರೆ ಬಳತಂತಹ, ಅಂದರೆ ಸ್ವಲ್ಪ ಯೆಲ್ಲೋ ಕಲರ್ ಆದಂತಹ ಎಲೆಗಳನ್ನ ತೆಗೆದು, ಹಾಗೆ ಇದರಲ್ಲಿ ಜೇಡ ಎಲ್ಲ ಇರ್ತದೆ, ಅದನ್ನೆಲ್ಲ ನೋಡಿಕೊಂಡು ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ತೊಳ್ಕೊಳ್ಬೇಕು. ಈ ರೆಸಿಪಿ ಮಾಡಲಿಕ್ಕೆ ನಾವು ನುಗ್ಗೆ ಮರದಿಂದ ನುಗ್ಗೆ ಸೊಪ್ಪನ್ನು ತೆಗೆದ ದಿನವೇ ನಾವು ಈ ರೆಸಿಪಿನ ಮಾಡ್ಕೊಳ್ಬೇಕು. ಇವತ್ತು ತೆಗೆದಿಟ್ಟು ನಾಳೆ ಮಾಡ್ಕೊಳ್ತೇನೆ ಅಂದರೆ ಈ ಗೆರೆಗಳಿಂದ ಎಲ್ಲ ಸೊಪ್ಪು ಉದುರಿ ಹೋಗ್ತದೆ. ನೋಡಿ, ಈ ಥರ ಚೆನ್ನಾಗಿ ತೊಳ್ಕೊಳ್ಬೇಕು. ನಮಗೆ ಇಲ್ಲಿ ಒಂದು 20 ಗೆರೆ ಇದ್ದರೂ ಸಾಕಾಗ್ತದೆ, ತುಂಬ ತಿಂಡಿ ಆಗ್ತದೆ. ಒಂದು 4-5 ಜನರಿಗೆ ಚೆನ್ನಾಗಿ ತಿನ್ಬೋದು. ನೋಡಿ, ಈ ಸೊಪ್ಪನ್ನ ಚೆನ್ನಾಗಿ ತೊಳ್ಕೊಂಡು ಈ ಥರ ಇದರಲ್ಲಿರುವಂತಹ ಹೆಚ್ಚಿನ ನೀರಿನ ಅಂಶವನ್ನು ಒಂದು ಕಾಟನ್ ಬಟ್ಟೆಯಲ್ಲಿ ಚೆನ್ನಾಗಿ ಒರೆಸ್ಕೊಳ್ಬೇಕು. ನೋಡಿ, ಈಗಲೇ ನೋಡಿ, ಒಮ್ಮೆ ಒರೆಸ್ಕೊಳ್ಳಿರುವಾಗಲೇ ಅದರಲ್ಲಿರುವಂತಹ ನೀರಿನ ಅಂಶ ಹೋಗಿದೆ. ಇದನ್ನ ಈ ಥರವೇ ಬಟ್ಟೆಯಲ್ಲಿ ಸುತ್ತಿಟ್ಕೊಳ್ತಾ ಇದ್ದೇನೆ. ಇದಕ್ಕೆ ಇನ್ನು ಬೇಕಾದಂತಹ ಹಿಟ್ಟನ್ನು ತಯಾರು ಮಾಡ್ಕೊಳ್ತಾ ಇದ್ದೇನೆ. ನೋಡಿ, ನಾನಿಲ್ಲಿ ಸ್ವಲ್ಪ ಕಡಲೆ ಹಿಟ್ಟನ್ನು ಜರಡಿ ಹಿಡ್ಕೊಂಡು ತಗೊಂಡಿದ್ದೇನೆ. ಒಂದು ಸ್ವಲ್ಪ ಇದ್ದರೆ ಸಾಕು. ಒಂದು ಸಣ್ಣ ಕಪ್ಪಲ್ಲಿ 1 ಕಪ್ ಆಗುವಷ್ಟು ಕಡಲೆ ಹಿಟ್ಟು, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಖಾರಕ್ಕೆ ಬೇಕಾದಷ್ಟು ಮೆಣಸಿನ ಹುಡಿ, ಸ್ವಲ್ಪ ಜೀರಿಗೆ ಪೌಡ್ರ್, ಇಷ್ಟು ಮಾತ್ರ. ಅಂದರೆ ನಾನಿಲ್ಲಿ
ಸಿಂಪಲ್ಲಾಗಿ ಮಾಡ್ಕೊಳ್ತಾ ಇದ್ದೇನೆ. ಸಿಂಪಲ್ ಆದರೂ ಕೂಡ ಟೇಸ್ಟಿಗೇನು ಕಡಿಮೆ ಇಲ್ಲ, ತುಂಬ ಟೇಸ್ಟಿಯಾಗಿರ್ತದೆ. ನೋಡಿ, ಒಂದು ಸ್ವಲ್ಪವೇ ನೀರು ಹಾಕ್ಕೊಂಡು ಈ ಹಿಟ್ಟಿನ ಹದ ನೋಡ್ಕೊಳ್ಳಿ. ನಾನಿಲ್ಲಿ ಕಲಿಸ್ಕೊಳ್ತಾ ಇದ್ದೇನಲ್ಲ, ನೋಡಿ ಎಷ್ಟು ಕಡಿಮೆ ಹಿಟ್ಟನ್ನು ಕಲಿಸ್ಕೊಳ್ತಾ ಇದ್ದೇನೆ ಅಂತ. ಒಂದು 4-5 ಜನರಿಗೆ ಸಾಕಾಗ್ತದೆ ಅಷ್ಟು ಈ ಒಂದು ನುಗ್ಗೆ ಸೊಪ್ಪಿನ ರೆಸಿಪಿ ಮಾಡ್ಕೊಳ್ಬೋದು. ನೋಡಿ, ಈ ಹದಕ್ಕಿದ್ರೆ ಸಾಕು. ಇನ್ನು ನಾವು ತೊಳೆದಿಟ್ಟಿರುವಂತಹ ನುಗ್ಗೆ ಸೊಪ್ಪನ್ನ ಈ ಹಿಟ್ಟಿಗೆ ಅದ್ದಿಬಿಟ್ಟು ಚೆನ್ನಾಗಿ ಕಾದಿರುವಂತಹ ಎಣ್ಣೆಯಲ್ಲಿ ಬೇಯಿಸ್ಕೊಳ್ಬೇಕು. ಇದನ್ನು ಬೇಯಿಸ್ಲಿಕ್ಕೂ ಅಷ್ಟೇ ತುಂಬ ಲೇಟ್ ಆಗೋದಿಲ್ಲ, ಯಾಕಂದರೆ ಇದು ಬೇಗ ಬೇಯ್ತದೆ. ಮೀಡಿಯಮ್ ಉರಿಯಲ್ಲಿ ಇಟ್ಕೊಂಡು ಇದನ್ನು ಬೇಯಿಸ್ಕೊಳ್ಬೇಕು. ಎಣ್ಣೆ ಚೆನ್ನಾಗಿ ಕಾದಿರಬೇಕು ಅಷ್ಟೇ. ನೋಡಿ, ಇದನ್ನು ಈಗ ಎಣ್ಣೆ ಚೆನ್ನಾಗಿ ಕಾದಿದೆ. ನಾನೀಗ ನೋಡಿ ಈ ಸೊಪ್ಪನ್ನ ಅದ್ದಿಬಿಟ್ಟು ಹಾಕ್ಕೊಳ್ತಾ ಇದ್ದೇನೆ. ನೋಡಿ, ಇಷ್ಟಿಷ್ಟು ದೊಡ್ಡ ಗೆರೆನ ಹಾಕ್ಕೊಳ್ತಾ ಇದ್ದೇನೆ. ನೀವು ಇಷ್ಟು ದೊಡ್ಡ ಗೆರೆ ಬೇಡ ಅಂದರೆ ಈ ಸೊಪ್ಪಿನ ಗೆರೆ ಇದೆಯಲ್ಲ, ಅಂದರೆ ಯಾವ ರೀತಿ ಹೇಳ್ತೀರಾ ಗೊತ್ತಿಲ್ಲ, ನಾವು ಗೆರೆ ಅಂತೇವೆ. ಇಷ್ಟಿಷ್ಟು ದೊಡ್ಡ ಹೋಳು ಬೇಡದಿದ್ದರೆ ನೀವು ಸಣ್ಣ ಸಣ್ಣ ಹೋಳು ಮಾಡ್ಕೊಳ್ಬೋದು, ಅಂದರೆ ಸಣ್ಣ ಸಣ್ಣ ಭಾಗನ ಈ ಗೆರೆನ ಮಾಡ್ಕೊಳ್ಬೋದು. ನಾನು ಇಷ್ಟು ದೊಡ್ಡ ಮಾಡ್ಕೊಳ್ತಾ ಇದ್ದೇನೆ. ನೋಡಿ ಎಷ್ಟು ಬೇಗ ಬೇಯ್ತದೆ ಅಂತೇಳಿ. ಒಂದು 10 ಸೆಕೆಂಡಲ್ಲೇ ಬೆಂದು ಬಿಡ್ತದೆ. ಯಾಕಂದರೆ ಈ ಎಲೆ ಉಂಟಲ್ಲ, ನಾವು ಒಗ್ಗರಣೆಗೆ ಹಾಕಿದರೆ, ಬೇವು ಸೊಪ್ಪು ಒಗ್ಗರಣೆಗೆ ಹಾಕಿದರೆ ಚಟಪಟ ಚಟಪಟ ಅಂತ ಒಮ್ಮೆಗೆ ಬೇಯ್ತದಲ್ಲ, ಅದೇ ರೀತಿ ಇದು ಎಣ್ಣೆಗೆ ಹಾಕಿದ ಕೂಡಲೇ ಚಟಪಟ ಚಟಪಟ ಅಂತ ಹೇಳ್ತದೆ. ಆ ಕೂಡಲೇ ಆ ನೊರೆಗಳು ಆಮೇಲೆ ಆ ಶಬ್ದಗಳು ನಿಂತ ಕೂಡಲೇ ಇದು ಬೆಂದಿದೆ ಅಂತಲೇ ಲೆಕ್ಕ. ಇದನ್ನು ತೆಗೆದು ಬಿಡ್ಬೋದು. ಇದು ಗರಿ ಗರಿಯಾಗಿ ಇರ್ತದೆ ಕೂಡ, ತಿನ್ನಲಿಕ್ಕೆ ಕೂಡ ತುಂಬ ಟೇಸ್ಟಿಯಾಗಿರ್ತದೆ. ಬೇಗ ಆಗುವಂತಹ ರೆಸಿಪಿ ಕೂಡ, ಯಾಕಂದರೆ ಇದನ್ನು ನಾವು ಕೊರಿಬೇಕಾಗಿಲ್ಲ, ಅಂದರೆ ಭಾಗಗಳನ್ನಾಗಿ ಮಾಡ್ಕೊಳ್ಬೇಕಾಗಿಲ್ಲ. ಚೆನ್ನಾಗಿ ಒಮ್ಮೆ ಕ್ಲೀನ್ ಮಾಡಿಬಿಟ್ಟು ಚೆನ್ನಾಗಿ ತೊಳ್ಕೊಂಡ್ರೆ ಆಯಿತು. ತುಂಬ ಸುಲಭವಾಗಿ ಸಿಗುವಂತಹ ಎಲೆ ಕೂಡ. ಇದೇ ಥರ ನಾವು ವೀಳ್ಯದೆಲೆ, ಹಾಗೆ ಬಸಳೆ, ಹಾಗೆ ಒಂದೆಳಗ, ಬೇರೆ ಬೇರೆ ಎಲೆಗಳಲ್ಲಿ ಇದೇ ಥರ ಮಾಡ್ಕೊಳ್ಬೋದು. ಮನೆಗೆ ಗೆಸ್ಟ್ ಬಂದಿದ್ದರೆ, ನಮ್ಮ ಮನೆ ಹತ್ರನೇ ನುಗ್ಗೆ ಮರ ಇದ್ದರೆ ಅದರಿಂದ ಸ್ವಲ್ಪ ಒಂದು 20 ಗೆರೆ ಆಗುವಷ್ಟು ಈ ಎಲೆನ ತಂದುಬಿಟ್ಟು ಈ ಥರ ಗೆಸ್ಟಿಗೆಲ್ಲ ಮಾಡಿಕೊಟ್ರೆ ಅವರಿಗೂ ಇಷ್ಟ ಆಗುತ್ತೆ. ಆಮೇಲೆ ಆರೋಗ್ಯಕ್ಕೂ ಒಳ್ಳೆಯದು. ಇದು ಏನು ಎಂಬುದೇ ಗೊತ್ತಾಗೋದಿಲ್ಲ, ತಿನ್ನುವಾಗಂತೂ ತುಂಬಾ ಟೇಸ್ಟಿಯಾಗಿರ್ತದೆ. ಯಾರೆಲ್ಲ ಈ ನುಗ್ಗೆ ಸೊಪ್ಪಿನ ಪಕೋಡ ರೆಸಿಪಿನ ತಿಂದಿದ್ದೀರಿ ಅಥವಾ ತಿನ್ನಲಿಲ್ಲ, ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ಶೋ ಕೂಡ ಮಾಡಿ ತೋರಿಸ್ತಾ ಇದ್ದೇನೆ. ತುಂಬಾ ಇಷ್ಟಪಟ್ಟು ತಿಂತಾರೆ. ನೀವು ಕೂಡ ನಿಮ್ಮ ಮನೇಲೊಮ್ಮೆ ಮಾಡಿ. ನೋಡಿ, ನಾನಿವತ್ತೊಂದು ಹೊಸ ರುಚಿ ಮಾಡಿದ್ದೇನೆ. ಮಕ್ಕಳಿಗಂತೂ ತುಂಬ ಇಷ್ಟ ಆಗಿದೆ. ತಿನ್ಲಿಕ್ಕಂತೂ ಕರು ಕುರು ಅಂತೇಳಿ ಏನು ಟೇಸ್ಟ್ ಅಂತ ಹೇಳಿದರೆ, ಇಲ್ಲಾಂದರೆ ನುಗ್ಗೆ ಸೊಪ್ಪಿನ ಸಾಂಬಾರು ಮಾಡಿದರೆ, ನುಗ್ಗೆ ಸೊಪ್ಪಿನ ಪಲ್ಯ ಮಾಡಿದರೆ ಮಕ್ಕಳು ತಿನ್ನೋದಿಲ್ಲ. ಅದಕ್ಕೋಸ್ಕರ ಮಕ್ಕಳಿಗೆ ಈ ಥರದ್ದು ಮಾಡಿಕೊಡ್ಬೇಕು, ತುಂಬ ಚೆನ್ನಾಗಿರ್ತದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಈ ಸೊಪ್ಪು ಹೇಗಿದೆಯೋ ಅದೇ ರೀತಿ ಇದಕ್ಕೆ ಕೊರಿಲಿಕ್ಕಾಗಲಿ ಯಾವುದೇ ಕೆಲಸ ಇಲ್ಲ. ನಾನು ತೋರಿಸ್ತಿದ್ದೇನಲ್ಲ, ನೋಡಿ ಯಾವ ರೀತಿ ಮಾಡೋದು ಅಂತ ಆಮೇಲೆ ತೋರಿಸ್ತೇನೆ. ನೋಡಿ, ಮಕ್ಕಳಿಗೆ ಕೊಡ್ತೇನೆ. ಈಗ ವಿನೇನ್, ನೀನು ತಿಂದು ನೋಡು, ಇಷ್ಟ ಇಲ್ಲ ಅಂದರೆ ಆಮೇಲೆ ಹೇಳು. ಸೂಪರ್ ಸೂಪರ್ ಅಲ್ಲ, ಸುಮ್ಮನೆ ಹೇಳುದು ನೀನು. ನಿಜವಾಗ್ಲೂ ಇಷ್ಟ ಆಗಿದೆ. ಏನೋ ಕಾಮಿಡಿ ಮಾಡ್ತಾ ಇದ್ರು ಅವರು. ಚೆನ್ನಾಗಿದ್ಯಾ? ಇನ್ನೊಂದು ಬೇಕಾ? ಅಲ್ಲ ಸಾಕಾ? ಬೇಕಾ? ಚೆನ್ನಾಗಿದೆ. ನೋಡಿ, ಈ ತರನೇ ಮಾಡಿ ಕೊಡ್ಬೇಕು. ಈಗ ನೀನು ಉಂಟು ಅಂತ ಹೇಳಿ ಇಷ್ಟು ದೊಡ್ಡ ಕೊಡ್ಬೇಕಲ್ಲ ನಿಮಗೆ, ಅದು ಕೊಡ್ತಾ ಇದ್ದೀನಿ. ನೋಡಿ ಹೇಗಿದೆ ನೋಡಿ. ನಾನೀಗ ಟೇಸ್ಟ್ ಮಾಡ್ತೇನೆ. ನೋಡಿ, ಕರ್ರಂ ಕುರುಮ್ ಅಂತ ಕೇಳ್ತದೆ. ನೋಡಿ, ಹತ್ರ ಹೋಗಿ ಅವರಿಗೆ ಶಬ್ದ ತೋರಿಸಿ. ತಿಂದು 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 ಶಬ್ದ ಮಾಡಿ ಅದನ್ನು ಅಗಿವಾಗ ಶಬ್ದ ಅದು ಹೇಗೆ ಬರ್ತದೆ ಅಂತ ತೋರಿಸಿ. ನೋಡಿ, ನಿಮಗೆ ತಿನ್ನುವ ವಿಧಾನ ಹೇಳ್ತೇನೆ. ಅಷ್ಟು ಚೆನ್ನಾಗಿದೆ ಆಯ್ತಾ, ತುಂಬ ಚೆನ್ನಾಗಿದೆ. ಇವರು ತಿನ್ನುವಾಗ ನಂಗೆ ಅರ್ಥ ಆಗ್ತದೆ, ನಾನು ತಿಂತೇನೆ. ನೋಡಿ, ಇದು ಹೇಗಿದೆ ಅಂತ ಹೇಳಿದ್ರೆ, ಎಲೆ ಉಂಟಲ್ಲ ನೋಡಿ, ಎಲೆಗೆ ಸರಿಯಾಗಿ ಹಿಟ್ಟು ನಿಜವಾಗ್ಲೂ ತುಂಬಾ ಟೇಸ್ಟ್ ಆಗ್ತದೆ. ಮಕ್ಕಳು ಕೇಳಿ ಕೇಳಿ ತಿಂತಾರೆ. ಈ ತರ ಮಾಡಿ ಕೊಡಿ. ನುಗ್ಗೆ ಸೊಪ್ಪಿದು, ನುಗ್ಗೆ ಸೊಪ್ಪಿಲ್ಲದ್ರೆ ಮಕ್ಕಳು ತಿನ್ನೋದು ಸ್ವಲ್ಪ ಕಡಿಮೆ, ಅದಕ್ಕೋಸ್ಕರ ಟೇಸ್ಟ್ ಆಗಿದೆ, ತುಂಬಾ ಟೇಸ್ಟ್ ಆಗಿದೆ. ಇದೀಗ ಒಮ್ಮೆ ಖಾಲಿ ಆಗ್ತದೆ, ಇನ್ನು ಮಾಡ್ಲಿಕ್ಕಿದೆ. ನೀವು ಮಾಡಿ ಇದೇ ತರ ಹೇಗೆ ಬಂದಿದೆ ಎಂಬುದನ್ನು ಕಮೆಂಟ್ ಮಾಡೋದು ತಿಳಿಸಿ. ಹಾಗೆ ನಮ್ಮ ಈ ಹೊಸ ರುಚಿ ಅಥವಾ ಈ ಹೊಸ ರುಚಿ ನೋಡಿ ನಿಮಗೆ ಇಷ್ಟ ಆದರೆ, ಹೊಸ ವಿಡಿಯೋಗೆಲ್ಲ ಈ ಹೊಸ ರೆಸಿಪಿ ನಿಮಗೆ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಮ್ಮನ್ನು ಪ್ಲೀಸ್ ಸಪೋರ್ಟ್ ಮಾಡಿ ಆಯಿತಾ. ನಮ್ಮ ಚಾನಲಿಗೆ ಚೆನ್ನಾಗಿದೆಯಾ? ನಿಜವಾಗ್ಲೂ ಚೆನ್ನಾಗಿದೆ. ಇದು ಪ್ಲೇಟಾಗಿ ಕೊಡ್ತೀನಿ ಅಂದರೆ ನಾನು ತಿಂತೇನೆ.
ಇಲ್ಲ ಇಲ್ಲ ಅಪ್ಪನಿಗೆ ಒಂದು ಪೀಸ್ ಕೊಡ್ತೇನೆ ನೋಡಿ ಈಗ ನಿಂಗೆ ಬೇಕಾ ತುಂಬಾ ಸೂಪರ್ ಆಗಿದೆ. ಇಲ್ಲಿಂದ ಮೇಲೆ ಕೊಡ್ತೇನೆ ಆಯ್ತಾ ಅದು ಅಪ್ಪನಿಗೆ ಹಾಕು. ಬೇಡ ಅಪ್ಪನಿಗೆ ಇದನ್ನ ಕೊಡ್ತೇನೆ ನಾನು. ಆಮೇಲೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವು ಇದನ್ನು ಮಾಡಿ ಮನೆಯಲ್ಲಿ ತುಂಬಾ ಇಷ್ಟಪಟ್ಟು ತಿಂತೀರಾ. ನಂಗಂತೂ ಇಷ್ಟ ಆಗಿದೆ. ಅಮ್ಮ ಏನೋ ರೆಸಿಪಿ ಮಾಡ್ತಿದ್ರು, ನಾನು ನೋಡಿದೆ, ಆದ್ರೆ ಎಂತ ಅಂತ ಗೊತ್ತಾಗ್ಲಿಲ್ಲ. ಈಗ ಮಾತ್ರ ಟೇಸ್ಟ್ ಆಗ್ತಿದೆ. ಟೇಸ್ಟ್ ಇದೆಯಲ್ಲ. ನಮಗೆ ಬೇರೆ ಯಾವುದೇ ಒಂದು ಎಂತ ಹೇಳುದು ಬೇರೆ ಇದರಿಂದ ಎಂತ ತರಕಾರಿಯಿಂದ ಮಾಡೋದಕ್ಕಿಂತಲೂ ಈ ಎಲೆಯದ್ದು ತುಂಬಾ ಚೆನ್ನಾಗಿ ತುಂಬಾ ಟೇಸ್ಟಿ ಆಗಿದೆ ನಿಜವಾಗ್ಲೂ. ಈಗ ಚಿಂತ ಕೊಟ್ಟು ಬರ್ತೇನೆ ಇವರಿಗೆ ಕೂಡ. ತುಂಬ ಟೇಸ್ಟಿಯಾಗಿದೆ ಅಂತ ಹೇಳ್ತಾರೆ ಅವರು ಕೂಡ. ಒಂದು ನಿಮಿಷ ಆಫ್ ಮಾಡಿ ಅದೇ ನೋಡಿ ಕೊಟ್ಟು ಬಂದೆ. ಒಂದು ಮಾತ್ರ ಉಳಿದಿದೆ, ಎಲ್ಲ ಖಾಲಿ ಆಯಿತು. ಇದನ್ನ ನೀವು ಈ ಥರ ಮಾಡಿ ಡಬ್ಬದಲ್ಲಿ ಹಾಕಿಟ್ರೆ, ಅಂದರೆ ಗಾಳಿ ಆಡದ ಡಬ್ಬದಲ್ಲಿ ಹಾಕಿಟ್ರೆ 1 ವಾರ ಕೆಡೋದಿಲ್ಲ ಆಯ್ತಾ. ತುಂಬ ಚೆನ್ನಾಗಿರ್ತದೆ, ತುಂಬ ಟೇಸ್ಟಿಯಾಗಿದೆ. ನನ್ನ ಮಗಳು ಕಾಯ್ತಾ ಇದ್ದಾಳೆ ನಾನು ತಿನ್ನುವ ಅಂತ ಬಾಯಿಗೆ ಇಡ್ಲಿಕ್ಕೆ ನೋಡಿ ಅವಳು ಕಾಯ್ತಾ ಇದ್ದಾಳೆ. ಈಗ ಅರ್ಧ ನನ್ನ ಕೈ ಹಾಕಿದೆ ಬೇಡ ಅಂತ ಹೇಳಿದ್ದೆ. ತಗೊಳ್ಳುವಂತ ಇತ್ತು. ತುಂಬಾನೇ ಟೇಸ್ಟಿಯಾಗಿದೆ. ತಟ್ಟೆ ಫುಲ್ ಖಾಲಿ ಆಯ್ತು. ಬಾಯಲ್ಲಿ ಇಟ್ಲಕ್ಕೆ ಹೊರಟು ಅಂತದೆ. ನಂಗೊಂದು ತುಂಬಾ ಚೆನ್ನಾಗಿತ್ತು. ಅಂದ್ರೆ ಆ ನುಗ್ಗೆ ಸೊಪ್ಪಿನ ಟೇಸ್ಟೇ ಇಲ್ಲ, ಬೇರೆ ಒಂಥರ ಅಲ್ಲ, ತುಂಬಾ ಚೆನ್ನಾಗಿದೆ. ತುಂಬಾ ಫುಲ್ ಇಷ್ಟ ಆಯ್ತು. ಹಾಗಾದ್ರೆ ಹೇಳು, ನೀವು ಮಾಡಿ ಈ ರೆಸಿಪಿನ ನೀವು ನಿಮ್ಮ ಮನೆಯಲ್ಲಿ ಮಾಡಿ, ಹಾಗೆ ಹೇಗೆ ಬಂದಿದೆ ಅಂತ ಅಮ್ಮನಿಗೆ ಕಮೆಂಟ್ ಮೂಲಕ ತಿಳಿಸಿ. ಯಾಕೆಂದ್ರೆ ನಮಗಂತೂ ತುಂಬಾ ಇಷ್ಟ ಆಗಿದೆ. ನಾನು ಇದನ್ನು ಎಷ್ಟು ಮಾಡಿಕೊಟ್ರೆ ಇನ್ನೂ ತಿಂತೇನೆ. ನನಗೆ ತುಂಬಾ ಇಷ್ಟ ಆಗಿದೆ. ನಾನೇನಾದ್ರೂ ಸೊಪ್ಪು ಜಾಸ್ತಿ ತಿನ್ನುವುದಿಲ್ಲ. ಅಮ್ಮ ಇದನ್ನು ಮಾಡಿದ್ದಾರೆ, ನನಗೆ ತುಂಬಾ ಇಷ್ಟ ಆಗಿದೆ. ನಿಮ್ಗೆ ಇಷ್ಟ ಆಗಿದಾ? ಇಷ್ಟ ಆಗಿಲ್ಲ ಕೊಡಿದ್ದೆ, ನಾನು ತಿಂತೇನೆ. ಇಷ್ಟ ಆಗಿಲ್ಲ ಅಂತ ಎಲ್ಲ ತಿಂದ್ಬಿಟ್ಟು ಇಲ್ಲ, ಇಷ್ಟ ಆಗ್ಲಿಲ್ಲ ಅಂತ ಹೇಳಿಲ್ಲ, ನೆಗಡಿಕೊಂಡು ಹೋಗ್ತಾನೆ. ಥ್ಯಾಂಕ್ ಯು. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ. ಅಮ್ಮ ಮಾಡಿದ್ರೆ ಸೂಪರ್ ಆಗಿದೆ. ಇದೇ ತರಹದ ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ. ಥ್ಯಾಂಕ್ ಯು. ರಾಮ್ ರಾಮ್.